Good morning, students. Welcome to the Aryabhatta PU Science College. Now, we are going to study the variation of the resistivity with absolute temperature. ಹೋದ ಪೀರಿಯಡಲ್ಲಿ ನೀವು ಅಂದರೆ ಮೂರನೇ ಪೀರಿಯಡಲ್ಲಿ ದ ರೆಸಿಸ್ಟೆನ್ಸಿ ಯಾವ ರೀತಿ ಅದು ವೇರಿಯೇಷನ್ ಆಗುತ್ತೆ, ವೋಲ್ಟೇಜ್ ವರ್ಸಸ್ ಕರೆಂಟ್ ವರ್ಸಸ್ ವೋಲ್ಟೇಜನ್ನು ನಾವು ಮೆಜರ್ ಮಾಡಿದಾಗ ಯಾವ ರೀತಿ ಗ್ರಾಫ್ ಬರುತ್ತೆ ಅಂತ ನೀವು ತಿಳ್ಕೊಂಡಿದ್ವಿ. ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ಸೊ ಫಾರ್ ಓಮಿಕ್ ಡಿವೈಸಸ್ ಅಂದ್ರೇನು, ವಿಚ್ ಒಬೇಸ್ ದ ಓಮ್ಸ್ ಲಾ ಎಲ್ಲ ಅಪ್ಲೈ ಆಗೋಂಥದ್ದು. ಆ ಮೀಟರ್, ವೋಲ್ಟ್ ಮೀಟರ್ ಅಂಥವೆಲ್ಲವೂ ಸತ ಅಪ್ಲೈ ಆಗೋಂಥದ್ದಕ್ಕೆ ನಾವು ಓಮಿಕ್ ಡಿವೈಸಸ್ ಅಂತೀವಿ. ದ ಓಮಿಕ್ ಡಿವೈಸಸ್ ಆರ್ ದೋಸ್ ವಿಚ್ ಒಬೇಸ್ ದ ಓಮ್ಸ್ ಲಾ. ನೋಡ್ರಿ, ಮಿಲಿ ಆಮೀಟರ್ ಇದು ಆಮೀಟರಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಇದ್ರಲ್ಲಿ ಬರ್ತಿದ್ದಂಗೆ ಇದರಲ್ಲಿ ಎಷ್ಟು ಜಾಸ್ತಿ ಕರೆಂಟ್ ಬಂದಷ್ಟು ಜಾಸ್ತಿ ಡಿಫ್ಲೆಕ್ಷನ್ ತೋರಿಸುತ್ತೆ. ಸೊ ಇದು ಸತ ಓಮಿಕ್ ಡಿವೈಸಸ್. ಇದಕ್ಕೆ ಅದೇ ರೀತಿ ವೋಲ್ಟ್ ಮೀಟರ್ ಬರುತ್ತೆ, ಗ್ಯಾಲೋನೋಮೀಟರ್ ಎಲ್ಲವೂ ಬರ್ತವೆ. ಸೊ ದಿಸ್ ಈಸ್ ಓಮಿಕ್ ಡಿವೈಸಸ್. ಈ ಓಮಿಕ್ ಡಿವೈಸಸಲ್ಲಿ ಹೋದ ಪೀರಿಯಡಲ್ಲಿ ಯಾವ ರೀತಿ ರೆಸಿಸ್ಟೆನ್ಸಿ, ಇದಕ್ಕೆ ಕರೆಂಟ್ ವರ್ಸಸ್ ವೋಲ್ಟೇಜ್, ಪೊಟೆನ್ಷಿಯಲ್ ಡಿಫರೆನ್ಸ್ ವರ್ಸಸ್ ವೋಲ್ಟೇಜ್, ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವ ರೀತಿ ಬರುತ್ತೆ ಅಂತ ಗ್ರಾಫಲ್ಲಿ ಹಾಕಿ ತೋರಿಸಿದ್ವಿ. ಸೊ ಇನ್ ದಿಸ್ ಹಿಯರ್ ರೆಸಿಸ್ಟಿವಿಟಿ, ಸೊ ವೇರಿಯೇಷನ್ ಆಫ್ ಟೆಂಪ್ರೇಚರ್ ಜಾಸ್ತಿ ಆದರೆ ಯಾವ ರೀತಿ ಅದು ರೆಸಿಸ್ಟಿವಿಟಿ ಅಂದರೆ ರೋ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತ. ಇನ್ ದ ಕೇಸ್ ಆಫ್ ದಿಸ್ ಕಾಪರ್ ನೈಕ್ರೋಮ್ ವೈರ್ ಅಂದರೆ ಸೆಮಿ ಕಂಡಕ್ಟರ್ಸ್, ಅಂದರೆ ಕಾಪರು ಮತ್ತು ನೈಕ್ರೋಮ್ ವೈರನ್ನು ಜುಲೈ 18 ಮಾರ್ಚ್ 20 ಕೇಳಿದರು ಎಕ್ಸಾಮಲ್ಲಿ. ಸಾಮಾನ್ಯ ಇದು ರಿಪೀಟೆಡ್ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಸೆಮಿ ಕಂಡಕ್ಟರನ್ನು ಸಹ ಕೇಳಾಗಿರ್ತಾರೆ. ಅದು 2021 ಮಾಡಲ್ ಕ್ವಶನ್ ಪೇಪರ್, ಬೋರ್ಡಿಂದ ಬಿಟ್ಟಿರೋ ಮಾಡಲ್ ಕ್ವಶನ್ ಪೇಪರಲ್ಲಿದೆ. ಅದು ಇದನ್ನು ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ರಿ. ಸೊ ಯಾವಾಗಲೂ ಸಹ ರೆಸಿಸ್ಟಿವಿಟಿ ಅಂದರೆ ಇದು ಟೆಂಪ್ರೇಚರು, ಇದು ರೆಸಿಸ್ಟಿವಿಟಿ. ಎಕ್ಸ್ ಆಕ್ಸಿಸ್ನಲ್ಲಿ ಟೆಂಪ್ರೇಚರ್ ಇನ್ ಕೆಲ್ವಿನ್, ಟಿ ಇನ್ ಕೆಲ್ವಿನ್, ಕೆ ಅಂತ ಏನು ಟೆಂಪ್ರೇಚರ್ ಇನ್ ಕೆಲ್ವಿನ್ ಅಂತ ಅರ್ಥ. ವರ್ಸಸ್ ದಟ್ ಈಸ್ ರೆಸಿಸ್ಟಿವಿಟಿ. ಗ್ರಾಫ್ ಹಾಕಿದಾಗ ಯಾವ ರೀತಿ ಕಾಪರ್ನಲ್ಲಿ ಏನಾಗತ್ತೆ ಅಂದರೆ ಇಟ್ ಈಸ್ ಎ ಕರ್ವ್ಡ್ ಲೀನಿಯರ್, ಇದು ಕರ್ವ್ಡ್ ಟೈಪ್ ಬರುತ್ತೆ. ಸೊ ನೈಕ್ರೋಮ್ ವೈರ್ ಅಂದರೆ ಇದಕ್ಕೆಲ್ಲ ರೆಸಿಸ್ಟೆನ್ಸಿ ಕಾಯಿಲ್ಸ್ಗಳಿಗೆಲ್ಲ ಬಳಸ್ತೀವಿ. ಆ ನೈಕ್ರೋಮ್ ವೈರ್ನಲ್ಲಿ ಅಥವಾ ಮ್ಯಾಂಗನೀಮ್ ಅಥವಾ ಕ್ಯಾನ್ಸ್ಟಂಟನ್, ನೈಕ್ರೋಮ್ ವೈರ್ ಆಗಲಿ, ಮ್ಯಾಂಗನೀನ್ ಅಥವಾ ಕಾನ್ಸ್ಟಂಟನ್ ಯಾವ ವೈರ್ ತೊಗೊಂಡ್ರೂ ಸಹ ಅದಕ್ಕೆ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಅಂದರೆ ರೋಲ್ ವರ್ಸಸ್ ಇದು ಟಿ ಇನ್ ಕೆಲ್ವಿನ್, ಟೆಂಪ್ರೇಚರ್ ಇನ್ ಕೆಲ್ವಿನ್ ಯಾವುದು, ಇದಕ್ಕೆ ಸ್ಟ್ರೈಟ್ ಲೈನ್ ನಾಟ್ ಪಾಸಿಂಗ್ ಥ್ರೂ ದ ಆರಿಜಿನ್. And so for the semiconductor, resistivity and temperature, it does not touches the x-axis. x-axis ಮತ್ತು y-axis ಟಚ್ ಮಾಡಲ್ಲ. ವೇರಿಯೇಷನ್ ಈ ರೀತಿ ವೇರಿಯೇಷನ್ ಬರುತ್ತೆ. ಈ ಮೂರು ಗ್ರಾಫ್ಗಳು ಕ್ಲೀನಾಗಿ ನಾವು ಮ್ಯಾಂಗನೀನ್ ಈಸ್ ಎ ವೈರು, ಇದೊಂದು ವೈರು. ಇದನ್ನು ನಾವು ರೆಸಿಸ್ಟೆನ್ಸಿ ಕಾಯಿಲ್ಸ್ಗಳಿಗೆಲ್ಲ ಬಳಸ್ತೀವಿ. ಇದಕ್ಕೆಲ್ಲ ಮ್ಯಾಂಗನೀನ್, ಅದೊಂದು ಕ್ವಶನ್ ಬರುತ್ತೆ ಮುಂದೆ. ಮತ್ತು ಕಾನ್ಸ್ಟಂಟನ್ನು, ನೈಕ್ರೋಮ್, ಅವು ಮೂರು ಅಷ್ಟೇ ವೈರ್ಗಳನ್ನು ಬಳಸ್ತಾರೆ. ಈ ಗ್ರಾಫನ್ನು ಕ್ಲೀನಾಗಿ ಹಾಕೊಂಡ್ರೆ ಇದು ಎಕ್ಸಾಮಿಗೆ ಬರುತ್ತೆ. ಇದು ಅದಕ್ಕೆ ಅಂಡರ್ಲೈನ್ ಮಾಡಿಸಿರೋದು. ಸೆಮಿ ಕಂಡಕ್ಟರ್ಸ್ ರೆಪ್ರೆಸೆಂಟ್ ದ ಗ್ರಾಫಿಕಲಿ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಫಾರ್ ಕಾಪರಿಗಿದು, ನೈಕ್ರೋಮಿಗಿದು ಮತ್ತು ಸೆಮಿ ಕಂಡಕ್ಟರಿಗೆ ಇದು. ಸೆಮಿ ಕಂಡಕ್ಟರ್ಸ್ ಅಂದರೆ ಏನಂತ ಬರುತ್ತೆ, ಸೆಮಿ ಅಂದರೆ ಅರ್ಧ, ಕಂಡಕ್ಟರ್ ಅಂದರೆ ಕಂಡಕ್ಟ್ ಆಗೋದು, ಅರ್ಧಂಬರ್ಧ. ಅಂದರೆ ಏನು, ಟೆಂಪ್ರೇಚರ್ ರೈಸ್ ಆದಷ್ಟೂ ರೈಸ್ ಆಗ್ತಿದ್ದಂಗೆ ಯಾವುದೋ ಒಂದು ಸರ್ಟನ್ ಟೆಂಪ್ರೇಚರಲ್ಲಿ ಮಾತ್ರ ಅದು ಕಂಡಕ್ಟ್ ಆಗುತ್ತೆ, ಬಾಕಿದಲ್ಲಿ ಕಂಡಕ್ಟ್ ಆಗೋಲ್ಲ. ಈ ರೆಫ್ರಿಜರೇಟರ್ಗಳೆಲ್ಲ ಬಳಸ್ತಿರ್ತೀವಿ. ಸ್ವಲ್ಪ ಕೂಲಿಂಗ್ ಜಾಸ್ತಿ ಆಗ್ತಿದ್ದಂಗೆ ತಕ್ಷಣವೇ ಆಫ್ ಆಗುತ್ತೆ. ಅಥವಾ ಇನ್ನೊಂದು ಇಂಡಕ್ಷನ್ ಸ್ಟವ್ ಅಂತ ಬರುತ್ತೆ, ಅದರಲ್ಲಿ ಜಾಸ್ತಿ ಟೆಂಪ್ರೇಚರ್ ಆಗ್ತಿದ್ದಂಗೆ ತಕ್ಷಣವೇ ನೀರು ಕುದೀತಿದ್ದಂಗೆ ತಕ್ಷಣ ಅದಾಗಿ ಆಫ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸೆಮಿ ಕಂಡಕ್ಟರ್ಸ್ಗಳಲ್ಲೆಲ್ಲ ಬಳಸಿರ್ತೀವಿ. ಅದು ಹೆಂಗಪ್ಪ, ಅದು ಜಾಸ್ತಿ ಟೆಂಪ್ರೇಚರ್ ಆಗ್ತಿದ್ದಂಗೆ ಅದು ಯಾವ ರೀತಿ ಅದು ಕಂಡಕ್ಟ್ ಆಗುತ್ತೆ ಅಂತ ಸ್ವಿಚ್ ಆದಾಗೆ ಸ್ವಿಚ್ ಆಫ್ ಆಗಿಬಿಡುತ್ತೆ ಅಂತ ತಿಳ್ಕೊಂಡಿರ್ಬೋದು. ಅವೆಲ್ಲ ಸೆಮಿ ಕಂಡಕ್ಟರ್ಸ್ ಅಂತ ಬರುತ್ತೆ. ಸಾಲಿಡ್ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ. ಡಯೋಡ್ಸ್ಗಳವೆಲ್ಲ ಹಾಕಿರ್ತಾರೆ ಅದರಲ್ಲಿ, ಅದಕ್ಕೆಲ್ಲ ಅದನ್ನು ಬರುತ್ತೆ. ನೆಕ್ಸ್ಟ್ ಹೌ ಡಸ್ ದ, ನೋಡ್ರಿ ಇನ್ನೊಂದಿದೆ, ಟೆಂಪ್ರೇಚರ್ ಜಾಸ್ತಿ ಆದಷ್ಟು ಯಾವ ರೀತಿ, ಹೌ ಡಸ್ ದ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ವೇರಿ ವಿತ್ ಟೆಂಪ್ರೇಚರ್. ಇದರಲ್ಲಿ 3 ಕ್ವಶನ್ ಬರುತ್ತೆ. ಹೌ ಡಸ್ ದ ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರ್ ವೇರಿ ವಿತ್ ಟೆಂಪ್ರೇಚರ್, ಅದೇ ರೀತಿ ರೆಸಿಸ್ಟಿವಿಟಿ ಆಫ್ ದ ಕಂಡಕ್ಟರ್ ವೇರಿ ವಿತ್ ಟೆಂಪ್ರೇಚರ್, ಆ್ಯಂಡ್ ರೆಸಿಸ್ಟಿವಿಟಿ ಆಫ್ ಸೆಮಿ ಕಂಡಕ್ಟರ್ ವೇರಿ ವಿತ್ ಟೆಂಪ್ರೇಚರ್. ಒಂದು ರೆಸಿಸ್ಟೆನ್ಸ್ ಕಂಡಕ್ಟರ್ ಯಾವ ಟೆಂಪ್ರೇಚರ್ ರೈಸ್ ಆದರೆ ಯಾವ ರೀತಿ,
ರೆಸಿಸ್ಟೆನ್ಸಿ. ಅದೇ ಕಂಡಕ್ಟಿಗೆ ರೆಸಿಸ್ಟಿವಿಟಿ ಯಾವ ರೀತಿ ರೈಸ್ ಆದರೆ ಯಾವ ರೀತಿ ಆಗುತ್ತೆ, ಮತ್ತು ಅದೇ ರೀತಿ ರೆಸಿಸ್ಟಿವಿಟಿ ಈಗ ಸೆಮಿ ಕಂಡಕ್ಟರ್ಗಳಲ್ಲಿ ಯಾವ ರೀತಿ ಆಗತ್ತೆ ಅಂತ ಅದನ್ನು ಹೇಳಬೇಕು. ಗೊತ್ತಾಯ್ತಾ? ಈಗ ಹೌ ಡಸ್ ದ ರೆಸಿಸ್ಟೆನ್ಸಿ ಆಫ್ ಎ ಕಂಡಕ್ಟರ್ ವೇರಿ ವಿತ್ ಟೆಂಪ್ರೇಚರ್, ವೇರಿಯೇಷನ್ ಯಾವ ರೀತಿ ಆಗುತ್ತೆ ಅಂತ. ಎಕ್ಸಲ್ಲಿ ಟೆಂಪ್ರೇಚರ್ ಮೇಲ್ಗಡೆ ರೆಸಿಸ್ಟಿವಿಟಿ ಇದು ಹಾಕಿದಾಗ ಯಾವ ರೀತಿ ಆಗುತ್ತೆ ಅಂತ. ದ ರೆಸಿಸ್ಟೆನ್ಸಿ ಆಫ್ ಎ ಕಂಡಕ್ಟರ್ ಇನ್ಕ್ರೀಸಸ್ ಲೀನಿಯರ್ಲಿ ವಿತ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್. ನೋಡ್ರಿ, ರೆಸಿಸ್ಟೆನ್ಸಿ ಆಫ್ ದ ಕಂಡಕ್ಟರು ಟೆಂಪ್ರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸಿ ಜಾಸ್ತಿ ಆಗುತ್ತೆ. ಅದೇ ರೀತಿ ವೈಸ್ ವರ್ಸ, ರೆಸಿಸ್ಟೆನ್ಸಿ ಜಾಸ್ತಿ ಆದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ಗೆ 10% ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸಿನೂ ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸಿ ಕಡಿಮೆ ಆದರೆ ಟೆಂಪ್ರೇಚರು ಕಡಿಮೆ ಆಗಿರುತ್ತೆ. ಟೆಂಪ್ರೇಚರ್ ಕಡಿಮೆ ಆದರೆ ರೆಸಿಸ್ಟೆನ್ಸಿನೂ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ವೈಸ್ ಅದಕ್ಕೆ ಲೀನಿಯರ್ಲಿ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ದ ರೆಸಿಸ್ಟೆನ್ಸಿ ಆಫ್ ಎ ಕಂಡಕ್ಟರ್ ಇನ್ಕ್ರೀಸಸ್ ಲೀನಿಯರ್ಲಿ ವಿತ್ ಇನ್ಕ್ರೀಸಿಂಗ್ ಟೆಂಪ್ರೇಚರ್. ಅದೇ ರೀತಿ ಸೇಮ್ ಕ್ವಶನ್ನು ರೆಸಿಸ್ಟಿವಿಟಿ ಆದರೆ ಏನಾಗುತ್ತೆ ಅಂತ. ಹೌ ಡಸ್ ದ ರೆಸಿಸ್ಟಿವಿಟಿ ಆಫ್ ಕಂಡಕ್ಟರ್ ವೇರಿ ವಿತ್ ಟೆಂಪ್ರೇಚರ್ ಅಂದರೆ ಏನು? ದ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಇನ್ಕ್ರೀಸಸ್ ಲೀನಿಯರ್ಲಿ ವಿತ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್. ನೋಡಿ, ಇದಕ್ಕೆ ಇಲ್ಲಿ ರೆಸಿಸ್ಟೆನ್ಸಿ ಬರುತ್ತೆ, ಇಲ್ಲಿ ರೆಸಿಸ್ಟಿವಿಟಿ ಬರುತ್ತೆ. ದ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಇನ್ಕ್ರೀಸಸ್ ಲೀನಿಯರ್ಲಿ ವಿತ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್. ನೆಕ್ಸ್ಟ್, ಹೌ ಡಸ್ ದ ರೆಸಿಸ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಇದೆಯಲ್ಲ, ಇದು ಯಾವ ರೀತಿ ಆಗುತ್ತೆ ಅಂತ. ದ ರೆಸಿಸ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಡಿಕ್ರೀಸಸ್ ಎಕ್ಸ್ಪೊನೆನ್ಷಿಯಲಿ ವಿತ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್. ನೋಡಿ, ಇಲ್ಲಿ ರೆಸಿಸ್ಟಿವಿಟಿ ಇದೆಯಲ್ಲ, ಇದು ಇನ್ಕ್ರೀಸ್ ಟೆಂಪ್ರೇಚರ್ ಜಾಸ್ತಿ ಆದಷ್ಟು ಇಲ್ಲಿರುತ್ತೆ, ಇಲ್ಲಿಂದ ಹಿಂಗೆ ಡಿಕ್ರೀಸ್ ಆಗ್ತಾ ಬರುತ್ತೆ ರೆಸಿಸ್ಟಿವಿಟಿ. ಟೆಂಪ್ರೇಚರ್ ಕಡಿಮೆ ಆದಷ್ಟು ಒಂದು ಸರ್ಟನ್ ಟೆಂಪ್ರೇಚರಿಗೆ ಅಷ್ಟೇ ಆಗುತ್ತೆ. ಅದೆಂದೂ ಸಹ ಝೀರೋ ಬರೋಲ್ಲ. ರೆಸಿಸ್ಟಿವಿಟಿನೂ ಝೀರೋ ಆಗೋಲ್ಲ, ಟೆಂಪ್ರೇಚರು ಝೀರೋನೂ ಆಗೋಲ್ಲ. ಗೊತ್ತಾಯ್ತಾ? ಇದಕ್ಕೆ ಇದು ಅಷ್ಟೇ ನೋಡಿ, ರೆಸಿಸ್ಟಿವಿಟಿ ಆಫ್ ಕಾಪರು ಇದೆಯಲ್ಲ, ಇದಕ್ಕೆ ರೆಸಿಸ್ಟೆನ್ಸಿ ಇನ್ಕ್ರೀಸಸ್ ಲೀನಿಯರ್ಲಿ ಅವಾಗನ್ನು ಬರ್ಸಿದ್ದೆ. ಇಟ್ ಈಸ್ ಪಾಸಿಂಗ್ ಥ್ರೂ ದಿ ಆರಿಜನ್. ಸೊ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ವೇರಿ ವಿತ್ ಟೆಂಪ್ರೇಚರ್ ಅಂದ್ರೆ ರೆಸಿಸ್ಟಿವಿಟಿ ಇದೇನಾಗುತ್ತದೆ, ಇದು ಲೀನಿಯರ್ಲಿ ಈ ರೀತಿ ಎಕ್ಸ್ಪೆನ್ಷನ್ ಆಗುತ್ತೆ. ಕರ್ವ್ಡ್ ಶೇಪ್, ಇದು ಅಷ್ಟೇ ಕರ್ವ್ಡ್ ಶೇಪ್. ರೆಸಿಸ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ವೇರಿ ವಿತ್ ಟೆಂಪ್ರೇಚರ್ ಅಂದರೆ ಯಾವ ರೀತಿ ಅಂದರೆ, ರೆಸಿಸ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಡಿಕ್ರೀಸಸ್ ಎಕ್ಸ್ಪೋನೆನ್ಷಿಯಲಿ ವಿತ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್. ಇದು ಡಿಕ್ರೀಸಸ್ ಆಗುತ್ತೆ. ಎಕ್ಸ್ಪೋನೆನ್ಷಿಯಲ್ ಅಂದರೆ ಪವರ್, ಇಲ್ಲಿ 2 ಇತ್ತಂದರೆ 2 to the power of 2, 2 to the power of 3 ಆ ರೀತಿ ಎಕ್ಸ್ಪೋನೆನ್ಷಿಯಲಿ ಆಗುತ್ತೆ. ಅದು ಮುಂದಿನ ಚಾಪ್ಟರ್ಲಿ ಟೆಂಪ್ರೇಚರ್ ಇದರದ್ದೆಲ್ಲ ಬರುತ್ತೆ ನಿಮಗೆ. ಜಸ್ಟ್ ಇದನ್ನು ಬರ್ಕೊಡ್ರಿ. ದ ರೆಸಿಸ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಡಿಕ್ರೀಸಸ್ ಎಕ್ಸ್ಪೋನೆನ್ಷಿಯಲಿ ಅಂದರೆ e to the power of x ಅಂತ ಅರ್ಥ. ಎಕ್ಸ್ಪೋನೆನ್ಷಿಯಲ್ ಅಂದರೆ x to the power of 5, x to the power of 6 ಆ ರೀತಿ ಪವರ್ಸ್ಗಳು ಅಷ್ಟಾಗುತ್ತೆ. ಇದು ಎಕ್ಸ್ ಅಷ್ಟು ಇನ್ಕ್ರೀಸ್ ಆದರೆ ಇದು x to the power of 2, x to the power of 3, x to the power of 5 ಅಷ್ಟು ಇನ್ಕ್ರೀಸ್ ಆಗುತ್ತೆ ಟೆಂಪ್ರೇಚರ್ ಅಂತ ಅರ್ಥ. ಸೊ ದಟ್ ಈಸ್ ಇದಕ್ಕೆಲ್ಲ. ಸೊ ದೀಸ್ ಆರ್ ದ ಈ ಕ್ವಶನಲ್ಲಿ ಕ್ಲೀನಾಗಿ ಜ್ಞಾಪಕ. ಹೌ ದ ರೆಸಿಸ್ಟಿವಿಟಿ ಆಫ್ ಎ ಟೆಂಪರೇಚರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೆಂಪರೇಚರ್. ಅದಕ್ಕೆ ನೆಕ್ಸ್ಟ್, ನೇಮ್ ದ ಮೆಟೀರಿಯಲ್ ವಿಚ್ ಎಕ್ಸಿಬಿಟ್ ವೆರಿ ವೀಕ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್. ಯಾವ್ಯಾವ ಮೆಟೀರಿಯಲಲ್ಲಿ ವೆರಿ ವೀಕ್ ಡಿಪೆಂಡೆನ್ಸ್, ಬರೀ ವೀಕ್ ಆಗಿರುತ್ತೆ, ಸ್ವಲ್ಪ ಟೆಂಪ್ರೇಚರ್ ರೈಸ್ ಅಷ್ಟು ಜಾಸ್ತಿ ರೈಸ್ ಆಗುತ್ತೆ. ಸೊ ಅದು ಯಾವುದು ಅಂತ. ನೈಕ್ರೋಮ್ ಆ್ಯನ್ ಅಲಾಯ್ ಆಫ್ ನಿಕ್ಕಲ್, ಐರನ್ ಆ್ಯಂಡ್ ಕ್ರೋಮಿಯಮ್. ನಿಕ್ಕಲ್ಲು, ಐರನ್, ಕ್ರೋಮಿಯಮ್ ಸೇರಿಸಿ ನೈಕ್ರೋಮ್ ಅಂತ ಒಂದು ವೈರ್ ಮಾಡಿರ್ತಾರೆ. ಸೊ ನೈಕ್ರೋಮ್ ಎಕ್ಸಿಬಿಟ್ ವೆರಿ ವೀಕ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪ್ರೇಚರ್. ಈ ನೈಕ್ರೋಮ್ ವೈರ್ಗಳನ್ನೆಲ್ಲ ಜಾಸ್ತಿ ಇದನ್ನು ಬಳಸ್ತಿರ್ತಾರೆ. ಅದರಲ್ಲಿ ವೀಕ್ ನೈಕ್ರೋಮ್ ಯಾವುದನ್ನ ಮಾಡಿರ್ತವೆ ಅಂದರೆ ನಿಕ್ಕಲ್ಲು, ಐರನ್ನು, ಕ್ರೋಮಿಯಮ್ ಮೂರನ್ನು ಸೇರಿಸಿ ಒಂದು ಅಲಾಯ್ಸ್ ಅಂದರೆ ಏನು? ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್. ಇದು 3 ಮೆಟಲ್ಸ್ಗಳನ್ನು ಉಪಯೋಗಿಸಿ ನೈಕ್ರೋಮ್ ವೈರ್ ಮಾಡಿರ್ತಾರೆ. ಸೊ ಅದನ್ನು ನಾವು ವಿಚ್ ಎಕ್ಸಿಬಿಟ್ಸ್ ದ ವೆರಿ ವೀಕ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪ್ರೇಚರ್. ರೆಸಿಸ್ಟಿವಿಟಿ ಅದರದ್ದು ವೆರಿ ವೀಕ್ ಡಿಪೆಂಡೆನ್ಸ್ ಅಂದರೆ ಏನು, ಸ್ವಲ್ಪ ಟೆಂಪ್ರೇಚರ್ ರೈಸ್ ಆದಷ್ಟು ಜಾಸ್ತಿ ರೈಸ್ ಆಗುತ್ತೆ. ಸೆನ್ಸಿಟಿವ್ನೆಸ್ ಜಾಸ್ತಿ ಇರುತ್ತೆ. ಅದಕ್ಕೆ ವೈ ಮ್ಯಾಂಗನೀನ್ ಈಸ್ ಯೂಸ್ಡ್ ಟು ಮೇಕ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸಿ ಕಾಯಿಲ್ಸ್. ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸಿ ಕಾಯಿಲ್ಸ್ ಅಂತೀವಿ. ಈ ಇದರಲ್ಲಿ ಎಕ್ಸ್ಪೆರಿಮೆಂಟಲ್ಲಿ ನಿಮಗೆ ರಿಯೋಸ್ಟಾಟ್ ಅಂತ ಬರುತ್ತೆ, ಸೆಕೆಂಡ್ PUC ರಿಯೋಸ್ಟಾಟು ರೆಸಿಸ್ಟೆನ್ಸಿ ಕಾಯಿಲ್ಸ್ ಅಂತ ಅದಲ್ಲೆಲ್ಲ ಬಳಸ್ತಾರೆ. ನೋಡಿರಿ, ಇದು ರೆಸಿಸ್ಟೆನ್ಸಿ ಕಾಯಿಲ್ಸ್. ಇದರಲ್ಲಿ ರೆಸಿಸ್ಟೆನ್ಸಿ ಬಾಕ್ಸು, ಇದರಲ್ಲಿ 1 ohm ಇರುತ್ತೆ, 2 ohm, 3 ohm, 4 ohm, 5 ohm ಇರುತ್ತೆ. ನಮಗೆ ಎಷ್ಟು ಓಮ್ ಬೇಕಾದ್ರೆ ಅಷ್ಟು ಓಮ್ ತೊಗೊಬೇಕು. ನಮಗೀಗ 5 ohm ಬೇಕು, 5 ohm ರೆಡಿ ಇದೆ, ತೆಗಿತೀವಿ.
ಅದೇ ರೀತಿ 6 ಓಮ್ ಬೇಕು, 6 ಓಮ್ ಇಲ್ಲ ಇಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀವಿ, 5 ತೆಗಿತೀವಿ, ಇದೊಂದು 1 ತೆಗಿತೀವಿ, ಆವಾಗ 6 ಆಯಿತು, 6 ಆಯಿತು. ಸೊ ಅದೇ ರೀತಿ ನಮಗೆ ಎಷ್ಟೊಂದು ಯಾವ 52 ಓಮ್ ಬೇಕು, ಇದು 54 ಓಮ್ ಬೇಕು. 54 ಓಮ್ ಅಂದರೆ ಇಲ್ಲಿಂದ ಒಂದು 50 ಓಮ್ ತೆಗಿತೀವಿ, ಇನ್ನು 4 ಬೇಕು, 4 ಅಂದರೆ 2 ಓಮು ತೆಗಿತೀವಿ, ಆಮೇಲೆ ಮತ್ತೊಂದು 2 ತೆಗಿತೀವಿ, ಒಟ್ಟಿಗೆ 4 ಆಯಿತು, 54 ಓಮ್ಸ್. ಅದೇ ಆ ರೀತಿ ಈ ರೀತಿ ಇದನ್ನು ನಾವು ಈ ಪ್ಲಗ್ ಕೀಗಳನ್ನು ಉಪಯೋಗಿಸಿ ಎಷ್ಟು ಓಮ್ ಬೇಕೋ ಅಷ್ಟು ಓಮ್ ರೆಸಿಸ್ಟೆನ್ಸಿನ ಕಾಯಿಲ್ ಬಳಸ್ತೇವೆ. ಒಂದು ಇನ್ನೊಂದು ಮ್ಯಾಂಗನೀನ್ ಈಸ್ ಯೂಸ್ಡ್ ಫಾರ್ ದ ರೆಸಿಸ್ಟೆನ್ಸಿ ಕಾಯಿಲ್ಸ್ ಅಂತ ಬರುತ್ತೆ ನೋಡಿ. ಇದು ರಿಯೋಸ್ಟಾಟ್, ಇದು ಕರೆಂಟನ್ನು ಯಾವ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿರ್ತೀವಿ, ಕರೆಂಟನ್ನು ಯಾವ ರೀತಿ ವೇರಿಯೇಷನ್ ತೊಗೊತೀವಿ ಅದಕ್ಕೆ ಆ ವೇರಿಯೇಷನ್ ಇಲ್ಲಿಂದ ಇದಕ್ಕೆ ಮತ್ತು ಇದಕ್ಕೆ ಕನೆಕ್ಟ್ ಮಾಡಿರ್ತೀವಿ, ಅಥವಾ ಇದಕ್ಕೆ ಅವಾಗ ರಿಯೋಸ್ಟಾಟ್ ಅಂತ. ಇದೆಲ್ಲ ಸಣ್ಣ ಸಣ್ಣ ಕಾಯಿಲ್ಸ್ಗಳು ನೋಡಿರ್ಬೋದು, ಈ ಕಪ್ಪು ಕಾಣತ್ತಲ್ಲ, ಇವೆಲ್ಲ ಸಣ್ಣ ಸಣ್ಣ ವೈರ್ ಸುತ್ತಿರ್ತಾರೆ. ಸೊ ವೈರ್ ಸುತ್ತಿರೋದ್ರಿಂದ ಏನಾಗುತ್ತೆ ಅಂದರೆ ಆ ಕಾಯಿಲ್ಸ್ ಇವೆಲ್ಲ ಸೆನ್ಸಿಟಿವ್, ಧೂಳು ಆಗಬಾರ್ದು. ಇದಕ್ಕೆ ಕಾಯಿಲ್ಸ್ಗಳಿಗೆಲ್ಲ ಈ ಮ್ಯಾಂಗನೀನ್ ವೈರ್ ಬಳಸ್ತವೆ, ಯಾಕಂದರೆ ಇದು ಪರ್ಫೆಕ್ಟ್ ರೆಸಿಸ್ಟೆನ್ಸಿ ಇದೆಲ್ಲ ತೋರಿಸುತ್ತೆ, ಅದಕ್ಕೋಸ್ಕರ. ಸೊ ಅದಕ್ಕೆ ಯಾಕೆ ಅದು ಉಪಯೋಗಿಸಿರ್ತೀವಿ ಅಂತ. ವೈ ಮ್ಯಾಂಗನೀನ್, ಅದು ಮ್ಯಾಂಗನೀನ್ ವೈರ್ಸ್, ಸಣ್ಣ ಸಣ್ಣ ವೈರ್ಸ್ಗಳಿರ್ತವೆ. ವೈ ಮ್ಯಾಂಗನೀನ್ ಈಸ್ ಯೂಸ್ಡ್ ಟು ಮೇಕ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸಿ ಕಾಯಿಲ್ಸ್ಗಳನ್ನೆಲ್ಲ ಯಾಕೆ ಉಪಯೋಗಿಸ್ತಾರೆ? ಆನ್ಸರ್, ಮ್ಯಾಂಗನೀನ್ ಈಸ್ ಯೂಸ್ಡ್ ಟು ಮೇಕ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸಿ ಕಾಯಿಲ್ಸ್ ಬಿಕಾಸ್ ಯಾಕಂದರೆ, ಸೊ ಇದಕ್ಕೆ 3 ರೀಸನ್ಸ್ ಇದೆ. ಸೊ ಇನ್ ಮ್ಯಾಂಗನೀನ್ ದ ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸಿ ಈಸ್ ವೆರಿ ಹೈ. ನೋಡಿ, ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸಿ ಅದು ತುಂಬ ಹೈ ಇರುತ್ತೆ. ಸೊ ಇನ್ ಮ್ಯಾಂಗನೀನ್ ದ ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸಿ ಈಸ್ ವೆರಿ ಹೈ. ಟೆಂಪ್ರೇಚರ್ ಕೋಎಫಿಷಿಯೆಂಟ್ ರೆಸಿಸ್ಟೆನ್ಸಿ ಅನ್ನೋದು ನಿಮಗೆ ಇನ್ನೂ ಲ್ಯಾಬ್ನಲ್ಲಿ ಬರುತ್ತೆ. ರೆಸಿಸ್ಟೆನ್ಸಿ ಪರ್ ಯೂನಿಟ್ ಲೆಂತ್ ಕಂಡುಹಿಡಿಬೇಕಾದ್ರೆ ಅದರಲ್ಲಿ ಬರುತ್ತೆ, ಅದನ್ನು ಇನ್ನೂ ನಿಮಗೆ ಡೀಟೇಲ್ ಆಗುತ್ತೆ, ಎಕ್ಸ್ಪೆರಿಮೆಂಟ್ ಮಾಡಿ ಸಹ ತೋರಿಸ್ತಾರೆ. ಹಾಗೆ ದ ರೆಸಿಸ್ಟಿವಿಟಿ ಆಫ್ ಎ ಮ್ಯಾಂಗನೀನ್ ಈಸ್ ವೆರಿ ಹೈ. ಇದ್ರ ರೆಸಿಸ್ಟಿವಿಟಿ ತುಂಬ ಹೈ ಇರುತ್ತೆ ಮ್ಯಾಂಗನೀನ್. The resistance of manganese wire remains almost unchanged with change in temperature. ಟೆಂಪ್ರೇಚರ್ ರೈಸ್ ಆದಷ್ಟು ಮ್ಯಾಂಗನೀನ್ ವೈರಿನ ರೆಸಿಸ್ಟೆನ್ಸಿ ಅದು ಚೇಂಜ್ ಆಗೋದಿಲ್ಲ, ಇದ್ದಂಗೆ ಇರುತ್ತೆ. ಸೊ ಅದಕ್ಕೇನಂದರೆ ಮ್ಯಾಂಗನೀನ್ ವೈರನ್ನು ಉಪಯೋಗಿಸ್ತೀವಿ. ರೆಸಿಸ್ಟೆನ್ಸಿ ಕಾಯಿಲ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಿ, ಕರೆಂಟ್ ಇರುತ್ತೆ, ಕರೆಂಟಿಂದ ಆ ಕಾಯಿಲ್ಗಳು ಹೀಟ್ ಆಗಲ್ಲ. ಹೀಟ್ ಆಗದೆ ಇರೋದಕ್ಕೋಸ್ಕರನೇ ಈ ಮ್ಯಾಂಗನೀನ್ ಅನ್ನೋ ವೈರನ್ನು ಬಳಸ್ತಾರೆ. ಸೊ ಗೊತ್ತಾಯ್ತಾ? ಸೊ ಇನ್ ಮ್ಯಾಂಗನೀನ್ the temperature coefficient of resistance is very high. In manganese, the temperature coefficient of resistance is very high. The resistivity of manganese is very high. The resistivity of manganese is very high. The resistance of manganese wire remains almost unchanged with change in temperature. The resistance of manganese wire remains almost unchanged with change in temperature. ಅದಕ್ಕೆ ಅಷ್ಟು ಇದಕ್ಕೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದಿದೆ, ಡಿಫ್ರೆನ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ಅದು ಎಕ್ಸಾಂಪಲ್ ನೆಕ್ಸ್ಟ್ ಪೀರಿಯಡಲ್ಲಿ. ನೆಕ್ಸ್ಟ್ ನೆಕ್ಸ್ಟು ಡಿರೈವಿನ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ನು ಭಾಳ ಕೇಳ್ತಾರೆ. ಜುಲೈ 18 ಕೇಳಿದ್ರು, ಸ್ವಲ್ಪ ಇದು ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತ ಕೇಳುವಂಥ ಕ್ವಶನ್ಸ್ಗಳು ಇವೆಲ್ಲ. ಸೊ ಏನಾಗುತ್ತೆ ಅಂದರೆ ಡಿರೈವಿನ್ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಆಫ್ ಎ ಕಂಡಕ್ಟರ್. ಕರೆಂಟ್ ಡೆನ್ಸಿಟಿ ಮತ್ತು ಕರೆಂಟ್ ಕರೆಂಟ್ ಡೆನ್ಸಿಟಿನ ನಾವು ಏನು ಮಾಡ್ತೀವಿ, ಜೆ ಅಂತ ಕರಿತೀವಿ. ಕಂಡಕ್ಟಿವಿಟಿ ಅಂದರೆ ನಾವು ಸಿಗ್ಮಾ ಅಂತ ಕರಿತೀವಿ. ಇವೆರಡರ ರಿಲೇಷನ್ ಏನು ಅಂತ ಕೇಳ್ತೀವಿ. ಅಥವಾ ಇನ್ನೊಂದು ಸೇಮ್ ಇದೆ, ಕ್ರಾಸ್ ಕ್ವಶನ್ ಮಾಡಿರ್ತಾರೆ. ಡಿರೈವ್ ಜೆ ಈಕ್ವಲ್ ಟು ಸಿಗ್ಮಾ ಇ ಬೈ ಯೂಸಿಂಗ್ ಓಮ್ಸ್ ಲಾ ಉಪಯೋಗಿಸಿ ಇದನ್ನು ಡಿರೈವ್ ಮಾಡಿರಿ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಸೊ ಇದು ಭಾಳ ಸಿಂಪಲ್ ಇದೆ ಡಿರೈವ್. ನೋಡಿರಿ, ಒಂದು ಮೆಟೀರಿಯಲ್ ಮೆಟಲ್ ಕಂಡಕ್ಟರ್ ತೊಗೊಂಡಿರ್ತೀವಿ, ಕಂಡಕ್ಟಿಂಗ್ ಮೆಟಲ್. ಸೊ ಇದೊಂದು ಯಾವುದೋ ಒಂದು ವೈರ್ ಇದೆ, ಇದೇ ಒಂದು ವೈರು, ಇದು ಮೆಟಲ್ ಕಂಡಕ್ಟರು. ಇದು ಯಾವ ರೀತಿಯಿಂದ ರೌಂಡ್ ಶೇಪ್ಡು ಮೆಟಲ್ ವೈರ್ ಅಂದರೆ ಏನು, ಸ್ವಲ್ಪ ರೌಂಡ್ ಆಗಿರುತ್ತೆ. ಅದು ಸ್ವಲ್ಪ ದೂರ ಚೆನ್ನಾಗಿ ಸರಿಯಾಗಿ ನೋಡಿದಾಗ ಸಿಲಿಂಡ್ರ್ ಟೈಪ್ ಕಾಣುತ್ತದು. ಈ ರೀತಿ ವೈರ್ ನೋಡಿದ್ರೆ ಇದು ರೌಂಡಿಗಿದೆ. ರೌಂಡ್ ಅಂದರೆ ಏನು, ಸಿಲಿಂಡ್ರ್ ಟೈಪ್ ಇದೆ. ಸೊ ಅದನ್ನು ಏನು ಮಾಡ್ತೀವಿ, ಇದನ್ನು ಸ್ವಲ್ಪ ಭಾಗ ಕಟ್ ಮಾಡ್ಕೊಂಡು ಇಲ್ಲಿ ಇದನ್ನು ಇವಿಷ್ಟು ಭಾಗನ ಮಾತ್ರ ಝೂಮ್ ಮಾಡಿ ನೋಡಿರೋದು. ಅವಾಗ ಏನಾಗುತ್ತೆ ಅಂದರೆ ಈ ವೈರ್ ಇಷ್ಟು ಸಣ್ಣದು ವೈರು ಇಷ್ಟು ದೊಡ್ಡದಾಗಿ ಕಾಣುತ್ತೆ, ಅಂದರೆ ಸಿಲಿಂಡ್ರ್ ಟೈಪ್ ಕಾಣುತ್ತೆ. ಗೊತ್ತಾಯ್ತಾ? ಅದನ್ನೇ ಮಾಡಿರೋದು. ಆ ಜೂಮ್ ನೋಡಿರೋದು ಅದಲ್ಲೆಲ್ಲ ಏನು ಬರೆಯೋಕ್ಕೋಗಲ್ಲ. ಜಸ್ಟ್ ನಿಮಗೆ ಎ ಅಂದರೆ ಏನು, ಇ ಅಂದರೆ ಏನು, ಇದ್ರದ್ದೆಲ್ಲ ಎಕ್ಸ್ಪ್ಲೇಷನ್ ಬರೋದ್ರೆ ಸಾಕು. ಗೊತ್ತಾಯ್ತಾ? ಅದಕ್ಕೆ ಸೊ ಇನ್ನೂ ಒಂದು ವೈರ್ ಇರುತ್ತೆ, ಒಂದು ರೆಸಿಸ್ಟೆನ್ಸಿ ಒಂದು ವೈರು. ಆ ಕಂಡಕ್ಟಿಂಗ್ ವೈರಿಗೆ ಏನಾಗುತ್ತೆ ಅಂದರೆ ಮೆಟಾಲಿಕ್ ವೈರ್ ಇದು. ಮೆಟಾಲಿಕ್ ವೈರನ್ನು ಇಷ್ಟು ಭಾಗ ಮಾತ್ರ ಇಲ್ಲಿಂದ ಇಲ್ಲಿವರಿ ಮಾತ್ರ ಅದನ್ನು ಝೂಮ್ ಮಾಡಿ ತೋರಿಸಿದೆ. ಅವಾಗ ಏನಾಗುತ್ತೆ ಅಂದರೆ ಈ ವೈರು ಇಷ್ಟು ದಪ್ಪ ಕಾಣಿಸುತ್ತೆ. ದಪ್ಪ ಅಂದರೆ ಏನು, ಒಳ್ಳೆ ಸಿಲಿಂಡ್ರ್ ಟೈಪ್ ಕಾಣಿಸುತ್ತೆ ಇಲ್ಲಿಂದ ಇಲ್ಲಿಗೆ.
ಇದಕ್ಕೆ ಒಂದು ಲೆನ್ಸಲ್ಲಿ ಹಿಡ್ಕೊಂಡು ಹಿಂಗೆ ನೋಡಿದ್ರೆ ಅದು ನಿಮಗೆ ಸಿಲಿಂಡರ್ ಟೈಪೇ ಕಾಣಿಸುತ್ತೆ. ಅದು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಅದು ಹಿಂಗೆಲ್ಲ. ಸೊ ಏನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಸಿಲಿಂಡರ್ ಟೈಪ್ ಇರುತ್ತೆ. ಸೊ ಸಿಲಿಂಡರ್ ಟೈಪ್ ಇರೋದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಇದಕ್ಕೆ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿ ಮೊಬಿಲಿಟಿ, ಇದಕ್ಕೆ ಡ್ರಿಫ್ಟ್ ವೆಲಾಸಿಟಿ ಅದ್ರ ಬಗ್ಗೆ ಎಲ್ಲ ನಾವೀಗ ಓದೋದು. ಸೊ ಅಂದರೆ ಏನು, ಫಸ್ಟಿಗೆ ಕನ್ಸಿಡರ್ ದ ಫಾಲೋಯಿಂಗ್ ಇನ್ ದ ಫಿಗರ್. ನೋಡಿರಿ ಇಲ್ಲಿ ಫಿಗರಲ್ಲಿ ನೋಡಿರಿ, ಇದು ಇಲ್ಲಿಂದ ಇಲ್ಲಿಗೆ ಒಂದು ವೈರ್ ಇದೆ ಸಣ್ಣದು, ಅದನ್ನು ನಾವು ಸ್ವಲ್ಪ ಜೂಮ್ ಮಾಡಿ ತೊಗೊಂಡಿರೋದು, ಅವಾಗ ಅದು ಸಿಲಿಂಡರ್ ಟೈಪ್ ಕಾಣಿಸುತ್ತೆ. ಸೊ ಏನಾಗುತ್ತೆ ಅಂದರೆ ಎಲ್ ಈಸ್ ಈಕ್ವಲ್ ಟು, ನೋಡಿರಿ ಇದು ಒಂದು ಸಿಲಿಂಡ್ರು. ಕನ್ಸಿಡರ್ ದ ಫಾಲೋಯಿಂಗ್ ಫಿಗರ್. ಎಲ್ ಈಸ್ ಈಕ್ವಲ್ ಟು, ನೋಡಿರಿ ಎಲ್ಲಿ ಇಲ್ಲಿಂದ ಇಲ್ಲಿ ಉದ್ದ ಎಲ್ಲು ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಸಿಲಿಂಡ್ರಿಕಲ್ ಮೆಟಾಲಿಕ್ ವೈರ್. ಇದನ್ನು ನಾವು ಸಿಲಿಂಡ್ರಿಕಲ್ ಮೆಟಾಲಿಕ್ ವೈರ್ ಅಂತ ತೊಗೊತೀವಿ. ಇದು ಸಣ್ಣ ವೈರನ್ನು ಝೂಮ್ ಮಾಡಿದಾಗ ಹಿಂಗಿದ್ರೆ ನಿಮಗೆ ದೊಡ್ಡದು ಮಾಡಿದಾಗ ಮೆಟಾಲಿಕ್ ಒಳ್ಳೆ ಸಿಲಿಂಡರ್ ಟೈಪ್ ಕಾಣಿಸುತ್ತೆ, ಅದಕ್ಕೆ ಸಿಲಿಂಡ್ರಿಕಲ್ ಮೆಟಾಲಿಕ್ ವೈರ್ ಅಂತ ತೊಗೊಂಡಿರ್ತೀವಿ. ಸೊ ಎಲ್ ಈಸ್ ಈಕ್ವಲ್ ಟು ಸಿಲಿಂಡ್ರಿಕಲ್ ಮೆಟಾಲಿಕ್ ವೈರ್. ಸೊ ಎಲ್ ಈಸ್ ಈಕ್ವಲ್ ಟು ಸಿಲಿಂಡ್ರಿಕಲ್ ಮೆಟಾಲಿಕ್ ವೈರ್. ಸೊ ಎ ಈಸ್ ಈಕ್ವಲ್ ಟು ಅದ್ರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸಿಲಿಂಡ್ರಿಕಲ್ ಮೆಟಾಲಿಕ್ ವೈರ್ ಇದೆ ಅಂದರೆ ಅದ್ರದ್ದು ಏರಿಯಾ ಏನಾಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು ಅದಕ್ಕೆ ಮಧ್ಯದಲ್ಲಿ ಇದನ್ನು ಕ್ರಾಸ್ ಮಾಡಿರ್ತವೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ನೋಡ್ರಿ ಇದು ಸಿಲಿಂಡ್ರಿಕಲ್ ಮೆಟಾಲಿಕ್ ವೈರ್, ಸಣ್ಣದು ವೈರ್ ಇರುತ್ತೆ. ವೈರನ್ನು ನಾವು ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ಈ ರೀತಿ ಮೆಟಲ್ ಸಿಲಿಂಡರ್ ಟೈಪ್ ಕಾಣಿಸುತ್ತೆ, ಗೊತ್ತಾಯ್ತಾ? ಈ ರೀತಿ ಸಿಲಿಂಡ್ರಿಕಲ್ ಟೈಪ್ ಕಾಣಿಸುತ್ತೆ. ಈ ಏರಿಯಾ ಇದೆಯಲ್ಲ, ಈ ಏರಿಯಾನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಉದ್ದ ಇದೆಯಲ್ಲ ಅದನ್ನು ನಾವು ಲೆಂತ್ ಆಫ್ ದ ಸಿಲಿಂಡ್ರಿಕಲ್ ವೈರ್. ಇದನ್ನು ಇಲ್ಲಿಂದ ಇಲ್ಲಿಗೆ ಲೆಂತ್ ಆಫ್ ದ ಸಿಲಿಂಡ್ರಿಕಲ್ ವೈರ್ ಇರುತ್ತೆ. ವೈರ್ ತುಂಬ ಉದ್ದ ಇರುತ್ತೆ, ಜಸ್ಟಿಗೆ ನಾವು ಇಷ್ಟಕ್ಕೆ ಮಾತ್ರ ತೊಗೊಂಡಿರ್ತೀವಿ. ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಸಿಲಿಂಡ್ರಿಕಲ್ ವೈರ್, ಏರಿಯಾ ಇಸ್ ದಿಸ್ ಒನ್ ಕ್ರಾಸ್ ಸೆಕ್ಷನ್. ಏರಿಯಾ ಇದು ಎ ಈಸ್ ಈಕ್ವಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್. ಆ್ಯಂಡ್ ವಿ ಅಂದರೆ ಏನು, ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ. ನೋಡಿ ಇಲ್ಲಿಂದ ಇಲ್ಲಿಗೆ ವಿ ಅಪ್ಲೈ ಮಾಡಿರ್ತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಅಂದರೆ ಏನು, ಇಲ್ಲಿಂದ ಇಲ್ಲಿಗೆ ವಿ ಅಥವಾ ಇಲ್ಲಿಂದ ಇಲ್ಲಿಗೆ ವಿ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈ ಬ್ಯಾಟ್ರಿಗೆ ಕನೆಕ್ಷನ್ ಮಾಡಿರ್ತೀವಿ. ವಿ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ವೈರ್. ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಸೆಟ್ ಅಪ್ ಇನ್ ದ ವೈರ್. ಈ ವಿನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ, ಪಾಸಿಟಿವಿಂದ ನೆಗೆಟಿವ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೋಗುತ್ತೆ. ಎಲೆಕ್ಟ್ರಾನ್ಸ್ಗಳು ಇಲ್ಲಿಂದ ಇಲ್ಲಿ ಮೂವ್ ಆಗುತ್ತೆ. ನೋಡಿ ಪಾಸಿಟಿವ್ನ ನೆಗೆಟಿವ್ಗೆ ಅವಾಗ ಹೇಳಿದ್ದೀನಿ, ಫ್ಲೋ ಆಫ್ ಕರೆಂಟ್ ಈಸ್ ಆಲ್ವೇಸ್ ಪಾಸಿಟಿವ್ ಟು ನೆಗೆಟಿವ್. ದ ಫ್ಲೋ ಆಫ್ ಎಲೆಕ್ಟ್ರಾನ್, ದ ಕನ್ವೆನ್ಷನಲ್ ಕಂಟೆಂಟ್ ಈಸ್ ಪಾಸಿಟಿವ್ ಟು ನೆಗೆಟಿವ್, ಫ್ಲೋ ಆಫ್ ಎಲೆಕ್ಟ್ರಾನ್ ಈಸ್ ನೆಗೆಟಿವ್ ಟು ಪಾಸಿಟಿವ್. ಗೊತ್ತಾಯ್ತಾ? ಇದು ಪಾಸಿಟಿವ್, ಇದು ನೆಗೆಟಿವ್. ಪಾಸಿಟಿವಿಂದ ನೆಗೆಟಿವ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಗುತ್ತೆ, ನೆಗೆಟಿವ್ ಇಂದ ಪಾಸಿಟಿವ್ಗೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಹೋಗುತ್ತೆ. ಗೊತ್ತಾಯ್ತು? ಅದಕ್ಕೆ ಡ್ರಿಫ್ಟ್ ವೆಲಾಸಿಟಿ ಅಂತೀವಿ. ವೆಲಾಸಿಟಿ ಇಲ್ಲಿಂದ ಇಲ್ಲಿಗೆ ಯಾವ ಸ್ಪೀಡ್ ಹೋಗುತ್ತೋ ಅದಕ್ಕೆ ಡ್ರಿಫ್ಟ್ ವೆಲಾಸಿಟಿ. ಸೊ ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಸೆಟ್ ಅಪ್ ಇನ್ ದ ವೈರ್. ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಸೆಟ್ ಅಪ್ ಇನ್ ದ ವೈರ್. ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಸೆಟ್ ಅಪ್ ಇನ್ ದ ವೈರ್. ವಿ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ವೈರ್. V is equal to potential difference across the wire. A is equal to area of cross section of the wire. ನೋಡಿ ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇವಿಷ್ಟು, ಗೊತ್ತಾಯ್ತಾ? ಇಲ್ಲಿ ಡಾಟೆಡ್ ಮಾಡಿದ್ದಿಲ್ಲ, ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್ ಏರಿಯಾ. ಆ್ಯಂಡ್ ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಸಿಲಿಂಡ್ರಿಕಲ್ ವೈರ್. ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಸಿಲಿಂಡ್ರಿಕಲ್ ವೈರ್. ಆ್ಯಂಡ್ ವಿ ಡಿ ಈಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್. ನೋಡಿ ಇಲ್ಲೊಂದು ಎಲೆಕ್ಟ್ರಾನ್ ಇದೆ. ವಿ ಡಿ ಅಂದ್ರೇನು, ಇಲ್ಲಿಂದ ಡ್ರಿಫ್ಟ್ ವೆಲಾಸಿಟಿ, ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಇಲ್ಲಿ ಹೋಗ್ತಿರುತ್ತೆ, ಇಲ್ಲಿಂದ ಇಲ್ಲಿಗೆ ಯಾವ ಸ್ಪೀಡಲ್ಲಿ ನಾವು ಎಳ್ಕೊಂಬರ್ಬೇಕು, ಅದೇ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್. ಐ ಈಸ್ ಈಕ್ವಲ್ ಟು ಕರೆಂಟ್ ಇನ್ ದ ವೈರ್. ಐ ಅಂದರೆ ಕರೆಂಟ್ ಇನ್ ದ ವೈರ್, ಇಲ್ಲಿಂದ ಹೋಗೋದು. ಆರ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸಿ ಆಫ್ ದ ವೈರ್. ಇದು ಈ ವೈರಿಂದ ರೆಸಿಸ್ಟೆನ್ಸಿ ಆರ್. ಜೆ ಈಸ್ ಈಕ್ವಲ್ ಟು ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿನ ಜೆ ಅಂತ ತೊಗೊತೀವಿ, ಜೆ. ಸಿಗ್ಮಾ ಈಸ್ ಈಕ್ವಲ್ ಟು ಕಂಡಕ್ಟಿವಿಟಿ ಆಫ್ ದ ವೈರ್. ಈ ಸಿಗ್ಮಾ ಈಸ್ ಈಕ್ವಲ್ ಟು ಕಂಡಕ್ಟಿವಿಟಿ ಆಫ್ ದ ವೈರ್. ರೋ ಈಸ್ ಈಕ್ವಲ್ ಟು ರೆಸಿಸ್ಟಿವಿಟಿ ಆಫ್ ದ ವೈರ್. ಆರ್ ಅಂದರೆ ರೆಸಿಸ್ಟೆನ್ಸಿ, ರೋ ಅಂದರೆ ರೆಸಿಸ್ಟಿವಿಟಿ ಆಫ್ ದ ವೈರ್. ಸೊ ಇಷ್ಟನ್ನು ನಾವು ಕಡೆಗಬೇಕು. 2, 4, 6, 8, 10 ಐಟಮನ್ನು ಕ್ಲೀನಾಗಿ ನಾವು ಕಟ್ಕೊಳ್ಳಿ. 10 ಐಟಮ್ಗಳು ಇಲ್ಲೇ ಸಿಗ್ತಾವೆ ನಿಮಗೆ, ಎಲ್ಲೂ ಹೋಗೋದು ಬೇಡ. ವಿ ಡಿ ಅಂದರೆ ಡ್ರಿಫ್ಟ್ ವೆಲಾಸಿಟಿ, ಇ ಅಂದರೆ ಎಲೆಕ್ಟ್ರಾನು, ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು, ಎಲ್ ಅಂದರೆ ಲೆಂತ್ ಆಫ್ ದ ಸಿಲಿಂಡರು, ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಅಂದರೆ ಕರೆಂಟ್. ಇಲ್ಲೇ ಸಿಕ್ತು. ಇನ್ನು ಉಳಿದಿದ್ದು ರೆಸಿಸ್ಟೆನ್ಸಿ, ಜೆ, ಕರೆಂಟ್ ಡೆನ್ಸಿಟಿ, ಇವೆಲ್ಲ ಮಾಡಿ. ಉಳಿದಿದ್ದೆಲ್ಲ ಡಿರೈವೇಷನ್ ಈಸಿ. ಸೊ ನೆಕ್ಸ್ಟ್ ಈಗ ನೋಡಿರಿ, ವಿ ನೋ ದಟ್ ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಈಸ್ ಈಕ್ವಲ್ ಟು ಐ ಆರ್ ಅಂದರೆ ಏನು, ಐ ಈಸ್ ಈಕ್ವಲ್ ಟು ವಿ ಬೈ ಐ ಫ್ರಮ್ ಓಮ್ಸ್ ಲಾ. ಗೊತ್ತಾಯ್ತಾ? ಐ ಈಸ್ ಈಕ್ವಲ್ ಟು ವಿ ಬೈ ಐ. ಬಟ್ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ, ಅದು ಫಾರ್ಮುಲಾ ಗೊತ್ತು ನಮಗೆ.
ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಸೊ ದೇರ್ ಫಾರ್ ಈಕ್ವೇಷನ್ 1 ಬಿಕಮ್ಸ್ ಏನಾಗುತ್ತೆ ಅಂದರೆ ಈಗ ಹಾಗೆ ಇಟ್ಕೊಂಡಿದ್ದೀನಿ, ವಿನು ಹಾಗೆ ಆಗಿದೆ, ಆರ್ ಅಂದರೆ ಏನು ರೋ ಎಲ್ ಬೈ ಎ. ಸೊ ಡಿನಾಮಿನೇಟರ್ ಇದ್ದಿದ್ದು ನ್ಯೂಮಿನೇಟರ್ಗೆ ಹೋಗುತ್ತೆ, ವಿ ಎ ಬೈ ರೋ ಎಲ್ ಆಯಿತಾ ಅದು. ಬಟ್ ಆ್ಯಂಡ್ ಈ ಐ ಏನು ಈ ಕಡೆ ಟ್ರಾನ್ಸ್ಫರ್ ಮಾಡೋಣ ಕ್ರಾಸ್ ಮಲ್ಟಿಪ್ಲಿಕೇಶನಿಂದ, ಐ ಬೈ ಎ ಈಸ್ ಈಕ್ವಲ್ ಟು 1 ಬೈ ರೋ ಇಂಟು ವಿ ಬೈ ಎಲ್ ಅಂತ ಬರ್ಕೊಂಡಿದ್ದೀನಿ. ಸೊ ಇದನ್ನು ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಐ ಬೈ ಎ ಅಂದರೆ ಏನು ಜೆ ಕರೆಂಟ್ ಡೆನ್ಸಿಟಿ, ಐ ಬೈ ಎ ಅವಾಗಲೇ ಓದಿದ್ವಿ ಅದು. ವಿ ಬೈ ಎಲ್ ಈಸ್ ಈಕ್ವಲ್ ಟು ಇ ಎಲೆಕ್ಟ್ರಿಕ್ ಫೀಲ್ಡು, 1 ಬೈ ರೋ ಈಸ್ ಈಕ್ವಲ್ ಟು ಜೆ, ಇದು 1 ಬೈ ರೋ ಈಸ್ ಈಕ್ವಲ್ ಟು ಸಿಗ್ಮಾ. ಸೊ ಜೆ ಈಸ್ ಈಕ್ವಲ್ ಟು ಸಿಗ್ಮಾ ಇ. ಸೊ ದಟ್ಸ್ ಆಲ್, ವೆರಿ ಸಿಂಪಲ್ ಈಕ್ವೇಷನ್. ನೋಡಿರಿ ಇದಕ್ಕೆ ಫಸ್ಟ್ ಮತ್ತೊಂದು ಸಲ ಹೇಳ್ತೀನಿ, ಐ ಈಸ್ ಈಕ್ವಲ್ ಟು ವಿ ಬೈ ಎ ಫ್ರಮ್ ಓಮ್ಸ್ ಲಾ. ಬಟ್ ಅದಕ್ಕೆ ಫ್ರಮ್ ಓಮ್ಸ್ ಲಾ ಅಂತ ಬರೀರಿ, ಫ್ರಮ್ ಓಮ್ಸ್ ಲಾ, ಓಮ್ಸ್ ಲಾ ಆಯಿತಾ, ಓಮ್ಸ್ ಲಾದಿಂದ ಬರುತ್ತೆ, ಫ್ರಮ್ ಓಮ್ಸ್ ಲಾ. ಸೊ ಬಟ್ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ, ಅದು ನಮಗೆ ಗೊತ್ತೈತೆ, ರೆಸಿಸ್ಟೆನ್ಸ್ ಆಫ್ ದ ವೈರ್ ಓಕೆ. ಸೊ ಐನ ಇದಕ್ಕೆ ಐ ಇಸ್ ಈಕ್ವಲ್ ಟು ತೊಗೊಂಡು ವಿನ ಆರಿಗೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ವಿ ಹಾಗೆ ಇರಲಿ, ಇದಕ್ಕೆ ಆರ್ ಬದಲಿ ರೋ ಎಲ್ ಬೈ ಎ. ಸೊ ಡಿನಾಮಿನೇಟರ್ ಕೆಳಗಡೆ ಡಿನಾಮಿನೇಟರ್ ಇದೆ, ಇದು ನ್ಯೂಮಿನೇಟರ್ ಆಗುತ್ತೆ, ವಿ ಎ ಬೈ ರೋ ಎಲ್. ಸೊ ಅವಾಗ ಏನಾಗುತ್ತೆ ನಮಗೆ ಐ ಬೈ ಎ, ಜೆ ಅಂದರೆ ಏನು ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ, ಇಲ್ಲಿ ಇದೆಯಲ್ಲ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಬೇಕು. ಜೆ ಅಂದರೆ ಏನು ನಮಗೆ ಗೊತ್ತಿರಬೇಕು, ಜೆ ಇಸ್ ಈಕ್ವಲ್ ಟು ಐ ಬೈ ಎ. ಅದಕ್ಕೆ ಸಿಗ್ಮಾ ಅಂದರೆ ಏನು 1 ಬೈ ರೋ ಸಪ್ರೇಟ್ ಇಟ್ಕೊಂಡೆ, ವಿ ಬೈ ಎಲ್ ಅಂದರೆ ಇ. ಸೊ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ. ಸೊ ದಿಸ್ ಇಸ್ ಒನ್. ಸೊ ದಿಸ್ ಈಸ್ ಎನ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಡೆನ್ಸಿಟಿ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಸೊ ಇದಕ್ಕೆ ಇದನ್ನು ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ರಿ. ಸೊ ಇದಕ್ಕೆ ನಿಮಗೆ ನೆಕ್ಸ್ಟ್ ಎಕ್ಸಾಮಿಗೆಲ್ಲ ಇದನ್ನು ಬರುತ್ತೆ, ಭಾಳ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇದು ಮೆಮೊರೈಸಿಂಗ್ ಪಾರ್ಟ್. ದಿಸ್ ಈಕ್ವೇಷನ್ ಇದೆಲ್ಲ ಇದನ್ನು ಮತ್ತೊಂದು ಸರಿ 3 ಸರಿ ಹೇಳ್ತೀನಿ, ಅದನ್ನು ಕ್ಲೀನಾಗಿ ನೀವು ಜ್ಞಾಪಕ ಇಟ್ಕೊಳ್ರಿ. ಸೊ ಅದಕ್ಕಿಂತ ಮುಂಚೆ ಅಷ್ಟು ನೋಟ್ಸಲ್ಲಿ ಇದನ್ನು ಬರ್ಕೊಳ್ರಿ, ಆಮೇಲೆ ರಫಲ್ಲಿ ಬರೀರುತ್ತೆ. ಓಕೆ. Next one is memorizing part. Each answer I explain 3 times, and with seeing one time, without seeing another time, you have to write it in a rough. Next, you have to write this diagram by seeing one time and without seeing another time in the rough and show it. Next one is, how does the resistivity of a conductor vary with temperature? Resistance of a conductor, it is resistivity of the conductor and it is resistivity of semiconductor. Resistance of a conductor increases linearly with increase of temperature and vice versa. The resistance of a conductor increases linearly with increase of temperature and vice versa. The resistance of a conductor increases linearly with increase of temperature and vice versa. Next, the resistivity. The resistivity of a conductor increases linearly with increase of temperature and vice versa. The resistivity of a conductor increases linearly with increase of temperature and vice versa. The resistivity of a conductor increases linearly with increase of temperature and vice versa. Next, third one is, the resistivity of a semiconductor decreases exponentially with increase of temperature. The resistivity of a semiconductor decreases exponentially with increase of temperature. The resistivity of a semiconductor decreases exponentially with increase of temperature. Next, name the material which exhibit very weak dependence of resistivity with temperature. Nichrome, an alloy of nickel, iron and chromium. Nichrome, an alloy of nickel, iron and chromium. Nichrome, an alloy of nickel, iron and chromium, exhibits very weak dependency of resistivity with temperature. Next one, why manganese is used to make standard resistance coils? Manganese is used to make standard resistance coils because in manganese the temperature coefficient of resistance is very high. In manganese the temperature coefficient of resistance is very high. In manganese
the temperature coefficient of resistance is very high. The resistivity of manganese is very high. The resistivity of manganese is very high. The resistivity of manganese is very high. The resistance of manganese wire remains almost unchanged with change in temperature. The resistance of manganese wire remains almost unchanged with change in temperature. The resistance of manganese wire remains almost unchanged with change in temperature. Next, this is the relation. For this relation, you have to derive J is equal to sigma E by using Ohm's law. You have to write this. You must write these. By seeing one time, without saying another time, you have to write it. I will explain 3 times. L is equal to length of the cylindrical metallic wire. L is equal to length of the cylindrical metallic wire. L is equal to length of the cylindrical metallic wire. A is equal to area of cross section of the wire. A is equal to area of cross section of the wire. A is equal to area of cross section of the wire. V is equal to potential difference across the wire. V is equal to potential difference across the wire. V is equal to potential difference across the wire. E is equal to electric field set up in the wire. E is equal to electric field set up in the wire. E is equal to electric field set up in the wire. Vd is equal to drift velocity of the electron. Vd is equal to drift velocity of the electron. Vd is equal to drift velocity of the electron. I is equal to current in the wire. I is equal to current in the wire. I is equal to current in the wire. R is equal to resistance of the wire. R is equal to resistance of the wire. R is equal to resistance of the wire. J is equal to current density. J is equal to current density. J is equal to current density. Rho is equal to resistivity of the wire. Rho is equal to resistivity of the wire. Rho is equal to resistivity of the wire. Sigma is equal to conductivity of the wire. Sigma is equal to conductivity of the wire. Sigma is equal to conductivity of the wire. Next, I is equal to V by R from Ohm's law. R is equal to rho L by A. I is equal to V by rho L by A. That is, I is equal to VA by rho L. So, I by A is equal to 1 by rho into V by L. That is, J is equal to sigma E. So, I by A is equal to J, V by L is equal to E, 1 by rho is equal to sigma. That is, J is equal to sigma E. So, these equation from this to this by seeing one time without seeing another time in the rough. And from this to this you have to write by seeing one time and without seeing another time in the rough. Okay, you have to, before that you have to write it in a notes. This diagram you have to write it perfectly. Then if you write it perfectly, then surely we get a full marks. Very important this is. Okay, best of luck.